ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾನಿವತ್ತು ಏನು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲ ರೈತರಿಗೆ ಉಪಯೋಗ ಆಗುವಂತಹ ಒಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ದೇಶದ ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ ಇಂಥ ಅನೇಕ ಯೋಜನೆಗಳನ್ನು ಕೊಟ್ಟಿದೆ. ಅದರಲ್ಲಿ ರೈತರಿಗೆ ನೇರವಾಗಿ ಆರ್ಥಿಕವಾಗಿ ಪ್ರಯೋಜನ ನೀಡುವ ಮೂಲಕ ಅದ್ರ ಜೊತೆ ಈ ಒಂದು ಯೋಜನೆ ಕೂಡ ಒಂದು ಅಂತ ಹೇಳ್ಬೋದು. ಈ ಒಂದು ಯೋಜನೆ ಹೆಸರು ಏನು ಅಂತ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ನಿಧಿ ಯೋಜನೆ ಅಂತ. ಈ ಯೋಜನೆಯಲ್ಲಿ ಎಲ್ಲ ಅರ್ಜಿ ಹಾಕಿರುವ ಅರ್ಜಿದಾರರಿಗೆ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಮುಖಾಂತರ ಹಣವನ್ನು 3 ಕಂತಲ್ಲಿ ಕೊಡ್ತಾರೆ. ಹಾಗಂತಂದರೆ 3 ತಿಂಗಳಿಗೆ 2,000 ರೂಪಾಯಿ ರೀತಿಲಿ, ಹಾಗೆ ನೆಕ್ಸ್ಟ್ 6 ತಿಂಗಳಿಗೆ 2,000, 9 ತಿಂಗಳಿಗೆ 2,000 ಈ ರೀತಿಯಲ್ಲಿ ಕೊಡ್ತಾರೆ. ಇಲ್ಲಿವರೆಗೂ ಅವರು 15ನೇ ಕಂತುಗಳನ್ನು ರೈತರು ತಗೊಂಡಿದ್ದು, ಈಗ ಅವರು 16ನೇ ಕಂತಿಗೋಸ್ಕರ ಕಾಯ್ತಿದ್ದಾರೆ. ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಫೆಬ್ರವರಿ ಹಾಗೆ ಮಾರ್ಚ್ ಈ ಒಂದು 2 ತಿಂಗಳಲ್ಲಿ ಕೊಡಬೇಕು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇನ್ನು ಯಾವಾಗ ಕೊಡಬೇಕು ಅಂತೇಳಿ ಕಡ್ಡಾಯವಾಗಿ ಇನ್ನೂ ಡಿಸೈಡ್ ಮಾಡಿಲ್ಲ. ನೀವು 16ನೇ ಕಂತಿನ ಹಣನ ಪಡ್ಕೋಬೇಕು ಅಂತ ಅಂದರೆ ಈ ಒಂದು ಕೆಲಸ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಹಣನ ಪಡೆಯೋದಕ್ಕಾಗಲ್ಲ. ಯಾಕಂತ ಅಂದರೆ ನೀವು ಭೂ ದಾಖಲೆ ಇದೆಯಲ್ಲ, ಅದು ನಿಮ್ಮ ಹೆಸರಿಗಿರಬೇಕು, ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರಬೇಕು. ಅರ್ಜಿದಾರರ ಹೆಸರಲ್ಲಿ ಈ ಒಂದು ಭೂ ದಾಖಲೆ ರಿಜಿಸ್ಟರ್ ಆಗಿರಬೇಕು. ಹಾಗೆ ಈ KYC ಮಾಡಿಲ್ಲ ಅಂತ ಅಂದರೂ ಕೂಡ ನಿಮಗೆ ಈ ಒಂದು ಹಣ ಬರೋದಿಲ್ಲ. ಹಾಗೆ ನಿಮ್ಮದು ಈ ಭೂ ದಾಖಲೆಯಲ್ಲಿ ಏನು ಕಂದಾಯ ಕಟ್ತಿರ್ತೀರಲ್ಲ, ಆ ಕಂದಾಯ ಎಲ್ಲ ಫುಲ್ ಕ್ಲಿಯರ್ ಆಗಿರಬೇಕು. ಅದರಲ್ಲಿ ಯಾವುದೇ ಆದಂಥ ಅಡ್ಡಿ ಇರಬಾರ್ದು. ಆ ಕ್ಲಿಯರ್ ಆಗಿತ್ತು ಅಂದ್ರೆ ಅಷ್ಟೇ ಕೂಡ ನಿಮಗೆ ಹಣ ಬರೋದಕ್ಕೆ ಸಾಧ್ಯ, ಇಲ್ಲಾಂದರೆ ಬರಲ್ಲ. ಹಾಗೆ ನೀವು ಬ್ಯಾಂಕ್ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿರಲಿಲ್ಲ ಅಂದರೂ ಈ ಒಂದು ಹಣ ಬರಲ್ಲ. ಅದಕ್ಕೋಸ್ಕರ ಈ 3 ಮಾಹಿತಿಲಿ ಯಾವ್ದು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ತಿದ್ದುಪಡಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ 16ನೇ ಕಂತಿನ ಹಣ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.